ಈ ಒಂದು ವಿಡಿಯೋದಲ್ಲಿ ನಾವು ಬಹುಪದೋಕ್ತಿ ಎನ್ನುವಂತಹ ಪಾಠದ ಎರಡನೇ ಅಭ್ಯಾಸವನ್ನು ನೋಡೋಣ. ಈ ಎರಡನೇ ಅಭ್ಯಾಸವನ್ನು ನೋಡೋದಕ್ಕಿಂತ ಮುಂಚೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ನಾವು ರೇಖಾತ್ಮಕ ಬಹುಪದೋಕ್ತಿಯ ಮತ್ತು ವರ್ಗ ಬಹುಪದೋಕ್ತಿಯ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನು ನಾವು ನೋಡಿದ್ದೇವೆ. ಒಂಚೂರು ಪುನರ್ಮನನವನ್ನು ಮಾಡ್ಕೊಳ್ಳೋಣ. ಏನಪ್ಪಾ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಂತಂದ್ರೆ ax ಪ್ಲಸ್ ಬಿ. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ ಸಿ. ಅದೇ ರೀತಿ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ax ಕ್ಯೂಬ್ ಪ್ಲಸ್ bx ಸ್ಕ್ವಯರ್ ಪ್ಲಸ್ cx ಪ್ಲಸ್ ಡಿ. ಇದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಸೊ ಒಂದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಉದಾಹರಣೆ x ಪ್ಲಸ್ 2 ಸಮನಾಗಿದೆ 0. ನಮಗೆ ಶೂನ್ಯತೆಯನ್ನು ಕಂಡು ಹಿಡಿದಿದೆ. ಇವಾಗ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನು ಬೇಕಾಗಿದೆ. ಶೂನ್ಯತೆ ಬೇಕಾದಾಗ x ಪ್ಲಸ್ 2 ಅನ್ನೋದು ಒಂದು ರೇಖಾತ್ಮಕ ಬಹುಪದೋಕ್ತಿ. ಶೂನ್ಯತೆಯನ್ನು ಕಂಡು ಹಿಡಿತಾ ಇದ್ದೇವೆ, ಸಮನಾಗಿದೆ 0. ಇಲ್ಲಿ x ಸಮನಾಗಿದೆ ಪ್ಲಸ್ 2 ಅನ್ನು ಸ್ಥಳಾಂತರಿಸಿದಾಗ -2. ಈ x ಸಮನಾಗಿದೆ -2 ಅನ್ನುವಂಥದ್ದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ. ಇನ್ನೊಂದು ಉದಾಹರಣೆ ನೋಡೋಣ. 7x ಪ್ಲಸ್ 5 ಸಮನಾಗಿದೆ 0. ಇದರಲ್ಲಿ 7x ಸಮನಾಗಿದೆ ಪ್ಲಸ್ 5 ಅನ್ನು ಸ್ಥಳಾಂತರಿಸಿದಾಗ -5. ಅದೇ ರೀತಿ x ಇಸ್ ಈಕ್ವಲ್ ಟು -5 ಭಾಗಿಲೆ 7. ಈ 7 ಏನಂತ ಕರಿತೀವಿ ಅಂತಂದ್ರೆ x ನ ಸಹಗುಣಕ. ಆಮೇಲೆ ಈ 5 ಏನಂತ ಕರಿತೀವಿ, ಇದನ್ನು ಸ್ಥಿರಾಂಕ ಅಂತ ಕರಿತೀವಿ. ಅಂದ್ರೆ x ಸಮನಾಗಿದೆ -5 ಭಾಗಿಲೆ 7, ಸ್ಥಿರಾಂಕ ಭಾಗಿಲೆ ಸಹಗುಣಕ, ಸ್ಥಿರಾಂಕ ಭಾಗಿಲೆ ಸಹಗುಣಕ. ಏನಪ್ಪಾ ಇದರದ್ದು ಸೂತ್ರ ಅಂತಂದ್ರೆ ಶೂನ್ಯತೆ ಸಮನಾಗಿದೆ -b ಭಾಗಿಲೆ a. -b ಅನ್ನೋದು ಸ್ಥಿರಾಂಕ, ಆಮೇಲೆ a ಅನ್ನೋದು x ನ ಸಹಗುಣಕ, ಸ್ಥಿರಾಂಕ ಭಾಗಿಲೆ ಸಹಗುಣಕ. ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ಅದರ ಶೂನ್ಯತೆಯ ಸೂತ್ರ -b ಭಾಗಿಲೆ a. ಒಂದು ವೇಳೆ ಅದೇ ರೀತಿ ವರ್ಗ ಬಹುಪದೋಕ್ತಿ ಇದ್ದಾಗ ಅದರದ್ದು ಶೂನ್ಯತೆಗಳು ಎಷ್ಟು ಗಳು ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ 2 ಶೂನ್ಯತೆಗಳು ಇರುತ್ತವೆ. ಇಲ್ಲಿ ಶೂನ್ಯತೆಗಳ ಸಂಖ್ಯೆ 2. ಆಲ್ಫಾ ಪ್ಲಸ್ ಬೀಟಾ ಸಮನಾಗಿದೆ -b ಭಾಗಿಲೆ a. ಆಮೇಲೆ ಇನ್ನೊಂದು ಶೂನ್ಯತೆ ಆಲ್ಫಾ ಇಂಟು ಬೀಟಾ ಸಮನಾಗಿದೆ c ಭಾಗಿಲೆ a ಅನ್ನುವಂಥದ್ದು ಸೂತ್ರ. ಅದೇ ರೀತಿ ಘನ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟು? ಘನ ಬಹುಪದೋಕ್ತಿಯ ಶೂನ್ಯತೆ ಎಷ್ಟಿರ್ತವೆ ಅಂತಂದ್ರೆ 3 ಇರ್ತವೆ. ಸೊ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು -b ಭಾಗಿಲೆ a. ಅದೇ ರೀತಿ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ಇಸ್ ಈಕ್ವಲ್ ಟು c ಭಾಗಿಲೆ a. ಅದೇ ರೀತಿ ಇನ್ನೊಂದು ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು -d ಭಾಗಿಲೆ a ಅನ್ನುವಂಥದ್ದು ಸೂತ್ರ. ಈ ಸೂತ್ರಗಳು ನಮಗೆ ಪುನರ್ಮನನ ಮಾಡ್ತಾ ಇರ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ಲೆಕ್ಕಗಳು ನಾವು ಬಿಡಿಸ್ಬೇಕಂತಂದ್ರೆ ಈ ಸೂತ್ರದ ಬಹಳಷ್ಟು ಅನಿವಾರ್ಯ ಇದೆ. ಇವಾಗ ಅಭ್ಯಾಸ 2.2 ನೋಡೋಣ. ಈ ಕೆಳಗಿನ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಪ್ರಶ್ನೆ. ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇ ಪ್ರಶ್ನೆ x ಸ್ಕ್ವಯರ್ ಮೈನಸ್ 2x ಮೈನಸ್ 8. ಈ ಬಹುಪದೋಕ್ತಿಯ ಮೊದಲು ಶೂನ್ಯತೆಗಳನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಅದಾದ್ಮೇಲೆ ಆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಸೊ ಮೊದಲು ಶೂನ್ಯತೆಗಳು ಕಂಡುಹಿಡಿಬೇಕಂದ್ರೆ x ಸ್ಕ್ವಯರ್ ಮೈನಸ್ 2x ಮೈನಸ್ 8 ಇದ್ರದ್ದು ಶೂನ್ಯತೆ ಕಂಡುಹಿಡಿಬೇಕಾದ್ರೆ ಇದಕ್ಕೆ ಸಮನಾಗಿದೆ 0 ಅಂತ ಹಾಕೊಳ್ಬೇಕಾಗುತ್ತೆ. ಇದನ್ನು ನಾವು 9ನೇ ತರಗತಿಯಲ್ಲಿ ಕೂಡ ಅಧ್ಯಯನ ಮಾಡಿದ್ದೀವಿ. ಸೊ ಇಲ್ಲಿ ಮೊದಲನೆಯ ಪದ ಮತ್ತು ಕೊನೆಯ ಪದ ಇವೆರಡು ಪದಗಳನ್ನು ನಾವು ಗುಣಕಾರ ಮಾಡ್ಕೋಬೇಕು. ಯಾವುದಕ್ಕೆ ಗುಣಕಾರ ಮಾಡಬೇಕು ಇಲ್ಲಿ ಅಂತಂದ್ರೆ ಎಕ್ಸ್ ಸ್ಕ್ವಯರ್ ನ ಸಹಗುಣಕ ಏನೂ ಇಲ್ಲ ಅಂತಂದ್ರೆ 1 ಇರುತ್ತೆ. ಈ ಗುಣಕಕ್ಕೆ ಇದನ್ನು ಗುಣಕಾರ ಮಾಡಬೇಕು. 8 1 8 ಎಕ್ಸ್ ಸ್ಕ್ವಯರ್ ಮೈನಸ್ ಚಿಹ್ನೆ ಇದೆ ಮೈನಸ್. ಇವಾಗ ಈ -8 ಈ 8ರ ಅಪವರ್ತನಗಳನ್ನು ನಾವು ಕಂಡುಹಿಡ್ಕೋಬೇಕು. ಅಪವರ್ತನಗಳು ಏನ್ ಬರುತ್ತವೆ? 8ರದ ಅಪವರ್ತನಗಳು ಅಂತಂದ್ರೆ 2 4 8, 2 2 4, 2 1 2.
ಅಂತಂದ್ರೆ 2 2 4, 4 2 8 ಅಂತ ಬರುತ್ತೆ. ಯಾವುದೇ ಎರಡು ಸಂಖ್ಯೆಯನ್ನು ತೆಗೆದುಕೊಂಡಾಗ ಗುಣಾಕಾರ ಮಾಡಿದಾಗ ಏನ್ ಬರ್ಬೇಕು ನಮಗೆ? -8x² ಬರಬೇಕು. ಅಂತಂದ್ರೆ 4 2 8 ಅಂತ ಬರುತ್ತೆ. 4x 2x. ಅದೇ ರೀತಿ ಈ ಎರಡು ಸಂಖ್ಯೆಗಳು ಕೂಡಿಸಿದಾಗ ಅಥವಾ ಕಳೆದಾಗ ಏನ್ ಬರ್ಬೇಕು ಅಂತಂದ್ರೆ ಮಧ್ಯದ ಪದ 2x ಬರಬೇಕು. ಸೊ ಅಂದಾಗೆ ಈ 4x ಅಲ್ಲಿ ನಾವು 2x ಅನ್ನು ಕಳೆದಾಗ ನಮಗೆ 2x ಬರುತ್ತೆ. ಸೊ ಈ ಮಧ್ಯದ ಪದ -2x ಅದರ ಸ್ಥಾನದಲ್ಲಿ ನಾವು 4x 2x ಅಂತಂದ್ರೆ ಈಗ 4ರಲ್ಲಿ 2 ಕಳಿಬೇಕು ಅಂತಂದ್ರೆ ಒಂದಕ್ಕೆ ಪ್ಲಸ್ ಬೇಕು, ಇನ್ನೊಂದಕ್ಕೆ ಮೈನಸ್ ಬೇಕು. ಸೊ ಅದಕ್ಕೋಸ್ಕರ ನಾವು ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕ್ಬೇಕಾಗುತ್ತೆ. ಏಕೆಂದ್ರೆ ಇಲ್ಲಿ ಮೈನಸ್ ಚಿಹ್ನೆ ಇದೆಯಲ್ಲ, ಅದಕ್ಕೋಸ್ಕರ ನಾವು ಇಲ್ಲೂ ಕೂಡ ಮೈನಸ್ ಚಿಹ್ನೆ ಹಾಕ್ಬೇಕು. ಚಿಕ್ಕ ಸಂಖ್ಯೆಗೆ ಮೈನಸ್ ಚಿಹ್ನೆ ಹಾಕಿದಾಗ ಏನಾಗುತ್ತೆ? 4ರಲ್ಲಿ 2 ಹೋಗುತ್ತೆ, ಆದ್ರೆ ಇಲ್ಲಿ ಪ್ಲಸ್ ಬಂದ್ಬಿಡುತ್ತೆ. ನಮಗ್ ಪ್ಲಸ್ ಬೇಕಾಗಿಲ್ಲ, ಏನ್ ಬೇಕು ನಮಗೆ ಅಂತಂದ್ರೆ ಮೈನಸ್ ಚಿಹ್ನೆ ಬೇಕು. ಸೊ ಇವಾಗ ಈ x² ಮೈನಸ್ ಈ 2x ರ ಸ್ಥಾನದಲ್ಲಿ -4x + 2 ಬರ್ಕೊಳ್ಬೇಕು. ಇಲ್ಲಿ -4x + 2x -8 ಆಸ್ ಇಟ್ ಈಸ್. ಸೊ ಮೊದಲನ ಎರಡು ಪದಗಳಲ್ಲಿ ಸಾಮಾನ್ಯ ಕಾಮನ್ ಏನಿದೆ ಅಂತ ನೋಡ್ಬೇಕು. ಇಲ್ಲೂ x ಇದೆ, ಇಲ್ಲೂ x ಇದೆ. ಕಾಮನ್ ಅನ್ನು ತೆಗೆದುಕೊಂಡಾಗ ಇಲ್ಲೇನು ಉಳಿತು? 1x -4. ಅದೇ ರೀತಿ ಇವೆರಡು ಪದಗಳಲ್ಲಿ ಏನ್ ಕಾಮನ್ ಇದೆ ಅಂತ ನೋಡ್ಬೇಕು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ ಅಂತ ನೋಡ್ಬೇಕು. ಆದ್ರೆ ಈ 8 4 2 8 ಅಂತ ಬರ್ಕೊಳ್ಬಹುದು ಇಲ್ಲಿ. ಅಂದ್ರೆ ಇಲ್ಲೊಂದೆರಡು ಇಲ್ಲೊಂದೆರಡು ಇದೆ ಅಂತಂದ್ರೆ ನಾವು 2 ಕಾಮನ್ ತೆಗೆದುಕೊಳ್ಳೋಣ. ಉಳಿತೇನು? x -4 ಸಮನಾಗಿದೆ 0. ಇವೆರಡರಲ್ಲಿ ಕಾಮನ್ ಏನಿದೆ ಅಂದ್ರೆ x -4 ಕಾಮನ್ ಇದೆ. x -4 ಉಳಿದಂತಹ ಸಂಖ್ಯೆಗಳು ಯಾವ? x + 2 ಸಮನಾಗಿದೆ 0. ಇವಾಗ x -4 ಸಮನಾಗಿದೆ 0, x + 2 ಸಮನಾಗಿದೆ 0. ನಮಗೆ ಶೂನ್ಯತೆಗಳು ಬೇಕು. ಅದಕ್ಕೋಸ್ಕರ x ಸಮನಾಗಿದೆ -4 ಅನ್ನು ಸ್ಥಳಾಂತರಿಸಿದಾಗ ಏನಾಗುತ್ತೆ? +4. ಅದೇ ರೀತಿ x ಸಮನಾಗಿದೆ +2 ಸ್ಥಳಾಂತರಿಸಿದಾಗ -2. ಅಂತಂದ್ರೆ ಮೊದಲನೆಯ ಶೂನ್ಯತೆ ಆಲ್ಫಾ = ಎಷ್ಟು? 4, ಬೀಟಾ = -2. ಇವೆರಡುಗಳು ಏನು ಅಂತಂದ್ರೆ ಶೂನ್ಯತೆಗಳು. ಆಮೇಲೆ ಮೊದಲಿಗೆ ಇವಾಗ ಸಹಗುಣಕಗಳನ್ನು ಬರ್ಕೊಳ್ಳೋಣ. a = x² ನ ಸಹಗುಣಕ 1, b = x ನ ಸಂಖ್ಯಾ ಸಹಗುಣಕ -2. ಅದೇ ರೀತಿ c = -8 ಸ್ಥಿರಾಂಕ ಅಂತ ಕರಿತೀವಿ. ಇದನ್ನು ಬರ್ಕೊಂಡಿವಿ. ಇವಾಗ ಏನ್ ನೋಡೋಣ ಅಂತಂದ್ರೆ ಶೂನ್ಯತೆಗಳು ಕಂಡು ಹಿಡಿದಿದ್ದೀವಿ. ಆಮೇಲೆ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ಬೇಕು. ನಮಗೆ ಸಿಕ್ಕಿರುವಂತಹ ಉತ್ತರ ಶೂನ್ಯತೆಗಳು ಸರಿಯಾಗಿವೆಯೋ ಅಥವಾ ತಪ್ಪಾಗಿವೆಯೋ ಅಂತ ಕಂಡು ಹಿಡಿಬೇಕಾದ್ರೆ ನಾವು ಅವುಗಳ ತಾಳೆಯನ್ನು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಕಂಡು ಹಿಡಿಯೋದು, ಶೂನ್ಯತೆಗಳ ಮೊತ್ತ ಸೂತ್ರ ಬರಿಬೇಕಿಲ್ಲಿ. ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ = -b/a. ನಮಗೆ ಆಲ್ಫಾ ಅಂದ್ರೆ ಏನು ಅಂತ ಸಿಕ್ಕಿದೆ ಇಲ್ಲಿ. ಆಲ್ಫಾ ಅಂದ್ರೆ 4, 4 + ಬೀಟಾ ಅಂದ್ರೆ -2, ಮೈನಸ್ ಬಿ ಅಂತಂದ್ರೆ -2, ಎ ಅಂದ್ರೆ 1. ಇವಾಗ 4 ಪ್ಲಸ್ ಇಂಟು ಮೈನಸ್ -2 ಸಮನಾಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್. 4ರಲ್ಲಿ 2 ಹೋತಂದ್ರೆ 2 ಸಮನಾಗಿದೆ 2. LHS = RHS. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಸಮನಾಗಿದೆ c/a. ಆಲ್ಫಾ ಅಂದ್ರೆ 4 ಗುಣಿಲೆ ಬೀಟಾ ಅಂದ್ರೆ -2 ಸಮನಾಗಿದೆ c ಅಂತಂದ್ರೆ -8/1. 4 2 8 ಮೈನಸ್ LHS = RHS. ಎರಡು ಸಮ ಬಂದಿವೆ ಅಂತಂದ್ರೆ ನಮಗೆ ಸಿಕ್ಕಿರುವಂತಹ ಶೂನ್ಯತೆಗಳು ಸರಿಯಾಗಿವೆ ಅಂತ ಅರ್ಥ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡೋಣ. 4s² - 4s + 1. ಅದೇ ರೀತಿ ಮಾಡ್ಬೇಕಿಲ್ಲೂ ಕೂಡ ಪರಿಹಾರ 4s² - 4s + 1 ಸಮನಾಗಿದೆ 0. 0 ಯಾಕೆ ತಗೋತಾ ಇದ್ದೀವಿ ಅಂತಂದ್ರೆ ನಮಗೆ ಶೂನ್ಯತೆಯನ್ನು ಕಂಡು ಹಿಡಿಯೋದಿದೆ. ಮೊದಲು ಶೂನ್ಯತೆಯನ್ನು ಕಂಡು ಹಿಡಿಬೇಕು. ಮೊದಲನೇ ಪದ ಮತ್ತು ಕೊನೆಯ ಪದ ಎರಡನ್ನೂ ಗುಣಾಕಾರ ಮಾಡಿದಾಗ 4s² ಅಂತ ಬರುತ್ತೆ. ಈ 4ರ ಅಪವರ್ತನಗಳನ್ನು ನಾವು ಕಂಡು ಹಿಡ್ಕೋಬೇಕು. ಇಲ್ಲಿ 2 2 4, 2 1
2. ಅಪವರ್ತನಗಳು ಯಾವುವು ಅದರದ್ದು ಈ ರೀತಿ 2 2 2 2 4 ಗುಣಾಕಾರ ಮಾಡಿದಾಗ 4 ಬರಬೇಕು ನಮಗೆ 4s 4s. ಆದ್ರೆ ಕೂಡಿಸಿದ್ರೆ ಅಥವಾ ಕಳೆದ್ರೆ ಆ ಎರಡು ಸಂಖ್ಯೆಗಳು ಕೂಡಿಸಿದ್ರೆ ಅಥವಾ ಕಳೆದಾಗ ಎಷ್ಟು ಬರಬೇಕು ಅಂತಂದ್ರೆ -4 ಬರಬೇಕು. ಅಂದ್ರೆ ಇವಾಗ ಒಂದಕ್ಕೆ ಚಿಹ್ನೆ ಮೈನಸ್ ಹಾಕಿದ್ವಿ ಅಂತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕಾಗತ್ತೆ. ನಮ್ಗೆ ಏನ್ ಬೇಕು ಕಳೆದಾಗ 0 ಆಗುತ್ತೆ. ನಮ್ಗೆ ಎಷ್ಟು ಬೇಕು 4 ಬೇಕು. ಅಂದ್ರೆ ಎರಡು ಕಡೆ ಮೈನಸ್ ಹಾಕಿದಾಗ ಮಾತ್ರ ಕೂಡಿಸ್ಲಿಕ್ಕೆ ಸಾಧ್ಯ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಕೂಡಿಸಬಹುದು, ಅದ್ರ ಜೊತೆಯಲ್ಲಿ ಮೈನಸ್ ಚಿಹ್ನೆ ಕೂಡ ಇರುತ್ತೆ. 4s² ಮೈನಸ್ ಈ 4s ಸ್ಥಾನದಲ್ಲಿ ಈ ಎರಡು ಸಂಖ್ಯೆಗಳು ಬರ್ಕೊಂಡ್ಬೇಕು, ಪದಗಳು ಬರ್ಕೋಬೇಕು. 2s ಮೈನಸ್ 2s ಪ್ಲಸ್ 1 ಸಮನಾಗಿದೆ 0. ಅದೇ ರೀತಿ ಈ ಎರಡರಲ್ಲಿ ಸಾಮಾನ್ಯ ಏನಿದೆ ಅಂದ್ರೆ 2 ಇದೆ, ಇಲ್ಲೂ ಕೂಡ 2 ಇದೆ. 2 2 4 2s ಕಾಮನ್ ತೆಗೆದುಕೊಂಡ್ವಿ, ಉಳಿತು 2s ಮೈನಸ್ 1. ಇವೆರಡು ಸ್ಥಾನದಲ್ಲಿ ಸಾಮಾನ್ಯ ಏನಿದೆ ಅಂತಂದ್ರೆ ಏನು ಇಲ್ಲ ಅಂತಂದ್ರೆ 1 ಇರುತ್ತೆ. ಮೈನಸ್ ಕಾಮನ್ ತೆಗೆದುಕೊಂಡಾಗ ಮುಂದೆ ಬರುವ ಚಿಹ್ನೆ ಏನಾಗುತ್ತೆ ಅಂತಂದ್ರೆ ಬದಲಾವಣೆ ಆಗುತ್ತೆ. ಸಮನಾಗಿದೆ 0. ಇಲ್ಲಿ ಇವೆರಡರಲ್ಲಿ 2s ಮೈನಸ್ 1 2s ಮೈನಸ್ 1 ಅನ್ನೋದು ಕಾಮನ್ ಇದೆ. ಉಳಿದಿರುವಂತದ್ದು 2s ಮೈನಸ್ 1 ಸಮನಾಗಿದೆ 0. 2s ಮೈನಸ್ 1 ಸಮನಾಗಿದೆ 0. 2s ಮೈನಸ್ 1 ಸಮನಾಗಿದೆ 0. 2s ಸಮನಾಗಿದೆ 1 ಅನ್ನು ಸ್ಥಳಾಂತರಿಸಿದಾಗ ಪ್ಲಸ್ 1. 2s ಸಮನಾಗಿದೆ 1. s ಸಮನಾಗಿದೆ 1/2. s ಸಮನಾಗಿದೆ 1/2. ಯಾಕೆಂದ್ರೆ 2 ಅನ್ನೋದು ಗುಣಾಕಾರ ಇದೆ, ಸ್ಥಳಾಂತರಿಸಿದಾಗ ಭಾಗಾಕಾರ. ಇಲ್ಲಿ ಏನ್ ಬಂತು ಅಂದ್ರೆ ಆಲ್ಫಾ 1/2 ಒಂದೇ ಶೂನ್ಯತೆ, ಬೀಟಾ 1/2 ಇನ್ನೊಂದು ಶೂನ್ಯತೆ. ಇವಾಗ ಸಹಗುಣಕಗಳನ್ನು ಬರ್ಕೊಳ್ಳೋಣ. ಇಲ್ಲಿ a s² ನ ಸಹಗುಣಕ 4, b s ನ ಸಂಖ್ಯಾ ಸಹಗುಣಕ -4, c 1. ಇವಾಗ ಈ ಶೂನ್ಯತೆಗಳನ್ನು ನಾವೇನ್ ಕಂಡು ಹಿಡಿದಿದ್ವಿ, ಇವು ಸರಿಯಾಗಿವೆಯೋ ಅಥವಾ ತಪ್ಪಾಗಿವೆಯೋ ಅಂತ ನೋಡೋದಕ್ಕೆ ನಾವು ಅವುಗಳ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಇವಾಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -b/a. ಆಲ್ಫಾ ಅಂತಂದ್ರೆ 1/2, 1/2 ಪ್ಲಸ್ ಬೀಟಾ ಅಂದ್ರೆ 1/2 ಮೈನಸ್ ಬಿ ಅಂದ್ರೆ -4/a ಅಂತಂದ್ರೆ 4. ಅದೇ ರೀತಿ ಇವೆರಡರಲ್ಲಿ ನಾವು ಲಸವನ್ನು ತೆಗೆದುಕೊಂಡಾಗ 2 ಬರುತ್ತೆ. ಲಸ ತೆಗೆದಾಗ 1 + 1 ಸಮನಾಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ 4/4. 1 + 1 2/2 ಸಮನಾಗಿದೆ 4 1 4 1 1 2 1 2 1 ಸಮನಾಗಿದೆ 1. ಅಂದ್ರೆ LHS = RHS, ಶೂನ್ಯತೆಗಳ ಗುಣಲಬ್ಧ. ಆಲ್ಫಾ ಇಂಟು ಬೀಟಾ ಸಮನಾಗಿದೆ c/a. ಆಲ್ಫಾ ಅಂತಂದ್ರೆ 1/2 ಗುಣಿಲೆ ಬೀಟಾ = 1/2 ಸಮನಾಗಿದೆ ಸಿ ಅಂತಂದ್ರೆ 1/a ಅಂದ್ರೆ 4. ಈ ರೀತಿ ನಡುವೆ ಗುಣಾಕಾರ ಚಿಹ್ನೆ ಇದ್ದಾಗ ಅಂಶ ಗುಣಾಕಾರ ಮಾಡಬೇಕು, ಛೇದ 1 1 1 2 2 4 1/4 1/4. ನಾವು ಕಂಡಿರ್ತಕ್ಕಂಥ ಶೂನ್ಯತೆಗಳೇನಾಗಿವೆ ಸರಿಯಾಗಿವೆ ಅಂತ